ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ನವೀಕರಣ ಮಾರ್ಗಸೂಚಿ ಇನ್ನೂ ಸಿಗದ ಸಚಿವ ಸಂಪುಟದ ಒಪ್ಪಿಗೆ. ವೀಕ್ಷಕರೇ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆನಾ ಅಥವಾ ಇಲ್ಲ ಈಗಾಗಲೇ ಚೆಕ್ ಮಾಡಿಕೊಳ್ಳಿ. ಮತ್ತು PM ಕಿಸಾನ್ 24ನೇ ಕಂತಿನ 2,000 ರೂಪಾಯಿ ಜಮಾ ಆಗೋ ಡೇಟ್ ಫಿಕ್ಸಾ ಅಥವಾ ಯಾವ ಕೆಲಸ ಮಾಡಿದರೆ ಖಾತೆಗೆ ಬರಲ್ಲ ಹಣ ಹುಷಾರೆಂದು ಹೇಳ್ತಾ ಇದೆ PM ಕಿಸಾನ್ ಯೋಜನೆಯಲ್ಲಿ ಹೊಸ ಮಾಹಿತಿ. ಮತ್ತು ರಾಜ್ಯ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ AI ಶಿಕ್ಷಣಕ್ಕೆ ಚಾಲನೆ. 1,800 ಅತಿಥಿ ಶಿಕ್ಷಕರ ನೇಮಕ, ತಿಂಗಳಿಗೆ 20,000 ರೂಪಾಯಿ ಗೌರವ ಧನ. ಮತ್ತು ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಏನೆಂದರೆ ನಾಳೆಯಿಂದನೇ ಆರಂಭವಾಗುವಂತಹ ಹೊಸ ಲಗೇಜ್ ರೂಲ್ಸ್. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ಅದರ ಮುಂಚೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮರುನವೀಕರಣ ಮಾರ್ಗಸೂಚಿಗೆ ಸಚಿವ ಸಂಪುಟದಿಂದ ಇನ್ನೂ ಯಾವುದೇ ಪ್ರಕಾರದ ಒಪ್ಪಿಗೆ ಸಿಕ್ಕಿಲ್ಲ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಂದ ಮರುನವೀಕರಣ ಸಂಬಂಧಿಸಿದಂತೆ ಮಾರ್ಗಸೂಚಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ನಂತರನೇ ಬಯೋಮೆಟ್ರಿಕ್ ಪಡೆಯುವಂಥದ್ದು ಅಥವಾ ಇತರೆ ಕಾರ್ಯಾಚರಣೆ ನಡೆಯಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮೇ ತಿಂಗಳಿನವರೆಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತೆರಿಗೆ ಪಾವತಿ ಮಾಡುವಂಥವರು, ನಿಧನ ಆದಂಥವರು ಅಥವಾ ಈ ಖಾತೆಗಳಿಗೆ ಜಮಾ ಆಗುತ್ತಿದ್ರು ಮತ್ತು ಯಾರು ಅನರ್ಹರಾಗಿದ್ದಾರೆಯೋ ಅಂಥವರ ಖಾತೆಗೂ ಕೂಡ ಹಣ ಜಮಾ ಆಗುತ್ತಿದ್ದು, ಇದರ ಉದ್ದೇಶದಿಂದ ಅವರನ್ನು ಕೈ ಬಿಡುವ ಉದ್ದೇಶದಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮರುನವೀಕರಣಕ್ಕೆ ಮುಂದಾಗಿದ್ದು ಮತ್ತು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಯಾಕೆಂದರೆ ಸಂಬಂಧಪಟ್ಟಂತ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಆದರೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕ ನಂತರವೇ ಬಯೋಮೆಟ್ರಿಕ್ ಅಥವಾ ಮರುನವೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅದಲ್ಲದೆ ಸರ್ಕಾರದಿಂದ ಈಗಾಗಲೇ ಆಧಾರ್ ಸೀಡಿಂಗ್ ಅಥವಾ ಅಕೌಂಟ್ ಮ್ಯಾಚಿಂಗ್ ಆಗಿರುವಂತಹ 1,031 ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ದಾಖಲಾತಿ ಪರಿಶೀಲಿಸಿ ಅವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ನೆರವು ದೊರಕಲು ಕೂಡ ಕ್ರಮ ವಹಿಸುವಂತೆ ಆಯಾ ತಾಲೂಕಿನ CDPOಗಳಿಗೆ ಕೂಡ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆ ಆರಂಭವಾದಾಗಿನಿಂದ ಇಂದಿನವರೆಗೂ ಕೂಡ ಒಟ್ಟು 1,926 ಕೋಟಿ ನೆರವನ್ನು ಕೂಡ ಯೋಜನೆ ಫಲಾನುಭವಿಗಳಿಗೆ ಒದಗಿಸಲಾಗಿದೆ ಮತ್ತು 32ನೇ ಕಂತಿನ ಹಣವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ದಾಖಲಾತಿ ಪರಿಶೀಲನೆಯಿಂದ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಚುನಾವಣೆ ಹತ್ತಿರ ಬಂದಾಗಲೆಲ್ಲ ಪ್ರತಿಯೊಬ್ಬರ ಮನದಲ್ಲೂ ನನ್ನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯೋ ಅಥವಾ ಇಲ್ಲೋ ಎಂಬುದೇ ಹಿಂದೆಲ್ಲ ಒಂದು ಸಣ್ಣ ಮಾಹಿತಿಯಿಂದ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಬೇಕಾಗುತ್ತಿತ್ತು. ಅಥವಾ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಹುಡುಕಿಕೊಂಡು ಹೋಗಬೇಕಾಗುತ್ತಿತ್ತು. ಆದರೆ ಡಿಜಿಟಲ್ ಇಂಡಿಯಾ ಕಾಲದಲ್ಲಿ ನೀವಿರುವಂಥ ಜಾಗದಲ್ಲಿಯೇ ಕೆಲವು ನಿಮಿಷಗಳಲ್ಲೇ ನೀವು ವೋಟಿಂಗ್ ಸ್ಟೇಟಸ್ ಕೂಡ ತಿಳಿದುಕೊಳ್ಳಲು ತೀರಾ ಸುಲಭವಾಗಿರುತ್ತದೆ. ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಹೊಂದಿದ್ದರೆ ಸಾಕು. ಯಾವ 3 ಮಾಹಿತಿಗಳು ವಿಭಿನ್ನ ಪ್ರಕಾರದ ಮೂಲಕ ನಾವು ಹೆಸರುಗಳನ್ನು ಲಿಸ್ಟ್ನಲ್ಲಿ ಇದೆ ಅಥವಾ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳಬಹುದಾಗಿದೆ. ಮೊದಲನೇ ಮಾರ್ಗ ಅಂದರೆ ವೆಬ್ಸೈಟ್ ಮೂಲಕ ಆನ್ಲೈನ್ ಪರಿಶೀಲನೆ ಮಾಡಿಕೊಳ್ಳಬಹುದು. ವೆಬ್ಸೈಟ್ ಮೂಲಕವೂ ಕೂಡ ಆನ್ಲೈನ್ ಪರಿಶೀಲನೆ ಮಾಡಿಕೊಳ್ಳಬಹುದು. ಅಂದರೆ ನಿಮ್ಮ ಹತ್ತಿರ ಕಂಪ್ಯೂಟರ್ ಅಥವಾ ಮೊಬೈಲ್ ಬ್ರೌಸರ್ ಬಳಸಿ ನೇರವಾಗಿ ಹಂತಗಳನ್ನು ಅನುಸರಿಸಿ, ಅಂದರೆ ಚುನಾವಣಾ ಆಯೋಗ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ಮುಖ್ಯ ಪುಟದಲ್ಲಿ ವಿಭಾಗಕ್ಕೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ನಂತರ ತೆರೆಯುವಂತಹ ಪುಟದಲ್ಲಿ ಕೂಡ ಆಯ್ಕೆ ಒತ್ತಿ ಅದರ ನಂತರ 3 ನಮೂನೆಗಳನ್ನು ಹುಡುಕಲು ಕೂಡ ಅವಕಾಶವಿರುತ್ತದೆ. ನಿಮ್ಮ ವೋಟರ್ ID ಸಂಖ್ಯೆ ಹಾಕಿ ಹುಡುಕುವುದು ಅಥವಾ ಹೆಸರು, ಜನ್ಮ ದಿನಾಂಕ, ತಂದೆ ಹೆಸರು ಅಥವಾ ಜಿಲ್ಲೆಯನ್ನು ನಮೂದಿಸಿ ಕೂಡ ಹುಡುಕುವುದು ಅಥವಾ ನಿಮ್ಮ ವೋಟರ್ ID ಲಿಂಕ್ಗೆ ಆಗಿರುವಂಥ ಮೊಬೈಲ್ ನಂಬರ್ ಹಾಕಿ ಕೂಡ ನೀವು OTPಯನ್ನು ಕೂಡ ಪಡೆಯಬಹುದಾಗಿದೆ. ಮತ್ತು ಎರಡನೇ ಮಾರ್ಗ ಅಂದರೆ ಇಂಟರ್ನೆಟ್ ಇಲ್ಲದೆಯೂ ಕೂಡ SMS ಮೂಲಕವೂ ಕೂಡ ನೀವು ಪಡೆಯಬಹುದಾಗಿದೆ. ನಿಮ್ಮ ಬಳಿ ಇಂಟರ್ನೆಟ್ ಸೌಲಭ್ಯವಿಲ್ಲದಿದ್ದರೂ ಕೂಡ ಚಿಂತಿಸಬೇಡಿ. ಯಾಕೆಂದರೆ ಫೋನ್ನಿಂದ ನಿಮಗೆ ಒಂದು ಸರಳವಾದ ಮೆಸೇಜ್ ಕಳುಹಿಸಿ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿದೆ. ನಿಮ್ಮ ಮೊಬೈಲ್ನ ಮೆಸೇಜ್ ಆ್ಯಪ್ ಓಪನ್ ಮಾಡಿ ಮತ್ತು ನಿಮ್ಮ ವೋಟರ್ ID ಅರ್ಜಿ ಸಂಖ್ಯೆ ಕೂಡ ಅದರಲ್ಲಿ ಹಾಕೋದ್ರಿಂದ ಟೈಪ್ ಮಾಡಿ ಮತ್ತು ಸಂದೇಶವನ್ನು ಕೂಡ 1950 ಹೆಲ್ಪ್ಲೈನ್ಗೆ ಹೋಗಿ ಕರೆ ಮಾಡೋದರ ಮೂಲಕ ಕೂಡ ನೀವು ತಿಳಿದುಕೊಳ್ಳಬಹುದಾಗಿದೆ. ಅದಲ್ಲೇ ಕಳಿಸಿರುವಂಥ ತಕ್ಷಣವೇ ನಿಮಗೆ ಮತಗಟ್ಟೆ ಅಥವಾ ವೋಟರ್ ಪಟ್ಟಿಯ ವಿವರಗಳನ್ನು ಕೂಡ SMS ಮೂಲಕವೂ ಲಭ್ಯವಾಗುತ್ತದೆ. ಮತ್ತು 3ನೇ ಮಾರ್ಗ ಅಂದರೆ ವೋಟರ್ ಹೆಲ್ಪ್ಲೈನ್ ಮೊಬೈಲ್ ಆ್ಯಪ್. ಹೌದು ವೀಕ್ಷಕರೇ, ಚುನಾವಣಾ ಆಯೋಗವು ಕೂಡ ಸಾರ್ವಜನಿಕರಿಗಾಗಿ ಪರಿಚಯಿಸಿದೆ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಕೂಡ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು
ಆ್ಯಪ್ ಓಪನ್ ಮಾಡಿ ಆಯ್ಕೆ ಮಾಡಿಕೊಂಡ ನಂತರ ನಿಮ್ಮ ವೋಟರ್ ID ಕಾರ್ಡನ್ನು ಕೂಡ ಅಂದರೆ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕವೂ ಕೂಡ ನಿಮ್ಮ ಹೆಸರನ್ನು ತಕ್ಷಣ ಪರಿಶೀಲನೆ ಮಾಡಿಕೊಳ್ಳಬಹುದು. ಇನ್ನು ನಿಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ತಡ ಮಾಡದೆ ಆ್ಯಪ್ನಲ್ಲಿ ಅಥವಾ ವೆಬ್ಸೈಟ್ ಮೂಲಕವೂ ಕೂಡ ನಿಮ್ಮ ಮತದಾರರ ಚೀಟಿಗಾಗಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ದೇಶಾದ್ಯಂತ ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 24ನೇ ಕಂತಿನ ಬಿಡುಗಡೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅನ್ನದಾತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಕೇಂದ್ರ ಸರ್ಕಾರ ನಡೆಸುತ್ತಿರುವಂತಹ ಈ ಯೋಜನೆಯಡಿಯಲ್ಲಿ ಶೀಘ್ರದಲ್ಲೇ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 2,000 ರೂಪಾಯಿಗಳನ್ನು ಜಮಾ ಮಾಡಲು ಸಿದ್ಧತೆಗಳು ಭರದಿಂದ ಸಾಗಿದೆ ಎಂದು ಹೇಳಲಾಗುತ್ತಿದೆ. ವಿಶ್ವದ ಅತಿದೊಡ್ಡ ನೇರ ಲಾಭ ವರ್ಗಾವಣೆ ಯೋಜನೆಗಳಲ್ಲಿ ಒಂದಾದಂತಹ ಈ ವ್ಯವಸ್ಥೆಯ ಮೂಲಕ ಸರ್ಕಾರವು ಇದುವರೆಗೂ ಕೂಡ 23 ಕಂತುಗಳಲ್ಲಿ ಒಟ್ಟು 4.28 ಲಕ್ಷ ಕೋಟಿ ರೂಪಾಯಿಗಳನ್ನು ಹಣವನ್ನು ನೇರವಾಗಿ ರೈತರಿಗೆ ಕೈ ಸೇರಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿಗಳು ಆರ್ಥಿಕ ನೆರವು ನೀಡಲಾಗುತ್ತದೆ. ಏಪ್ರಿಲ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್, ಮಾರ್ಚ್ ಅವಧಿ ಒಳಗಡೆ ಈ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಅದಲ್ಲದೆ ವರದಿಗಳ ಪ್ರಕಾರ ಮುಂಬರುವಂಥ 24ನೇ ಕಂತಿನ ಹಣವು ಕೂಡ ಅಕ್ಟೋಬರ್ 2026ರಲ್ಲಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಅದಲ್ಲದೆ ವೀಕ್ಷಕರ, ಈ ಯೋಜನೆ 24ನೇ ಕಂತಿನ ಪ್ರಯೋಜನ ಪಡೆಯಲು ಅರ್ಜಿದಾರರು ಭಾರತೀಯ ಪ್ರಜೆಗಳು ಆಗಿರಬೇಕು ಮತ್ತು ತಮ್ಮದೇ ಹೆಸರಿನಲ್ಲಿ ಕೃಷಿ ಭೂಮಿ ಕೂಡ ಹೊಂದಿರಬೇಕು. ಆದರೆ ತಿಂಗಳಿಗೆ 10,000 ರೂಪಾಯಿಗಳಿಗಿಂತಲೂ ಹೆಚ್ಚು ಮಾಸಿಕ ಪಿಂಚಣಿ ಪಡೆಯುತ್ತಿರುವಂತಹ ನಿವೃತ್ತಿ ನೌಕರರಾಗಿರಬಹುದು ಅಥವಾ ಆದಾಯ ತೆರಿಗೆ ಪಾವತಿ ಮಾಡುವಂತವರು ಈ ಯೋಜನೆ ಲಾಭ ಪಡೆಯಲು ಅವರು ಅನರ್ಹರು ಆಗಿರುತ್ತಾರೆ. ಯಾಕೆಂದರೆ ನಿಮ್ಮ ಖಾತೆಗೆ ಯಾವುದೇ ತಡೆ ಇಲ್ಲದೆ ಕಂತಿನ ಹಣ ಜಮಾ ಆಗಬೇಕೆಂದರೆ KYC ಮಾಡಿಸುವುದು ಕೂಡ ಅತ್ಯಂತ ಕಡ್ಡಾಯವಾಗಿರುತ್ತದೆ. ರೈತರು ತಮ್ಮ ಮನೆಯಲ್ಲೇ ಕುಳಿತು PM ಕಿಸಾನ್ ಪೋರ್ಟಲ್ನಲ್ಲಿ OTPಯನ್ನು ಬಳಸಿ KYC ಪೂರ್ಣಗೊಳಿಸಬಹುದಾಗಿದೆ ಮತ್ತು ಹತ್ತಿರದ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ತೆರಳಿ ಬಯೋಮೆಟ್ರಿಕ್ ಮೂಲವೂ ಕೂಡ ನವೀಕರಿಸಬಹುದಾಗಿದೆ. ರೈತರು ಅಧಿಕೃತ ವೆಬ್ಸೈಟ್ಗೆ ಹೋಗಿ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳಬಹುದಾಗಿದೆ ಮತ್ತು ರಾಜ್ಯ, ತಮ್ಮ ಗ್ರಾಮದ ವಿವರ ನಮೂದಿಸಿ ಫಲಾನುಭವಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಅಥವಾ ಇಲ್ಲೆಂದು ಕೂಡ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರವು ಯೋಜನೆಗೆ ಪಾರದರ್ಶಕತೆ ತರಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮತ್ತು ಭೂ ದಾಖಲೆಗಳ ಪರಿಶೀಲನೆ ಪೂರ್ಣಗೊಂಡಿರುವ ರೈತರಿಗೆ ಮಾತ್ರ ಹಣವು ಜಮಾ ಆಗಲಿದೆ. ಆದ್ದರಿಂದ ಅಂತಿಮ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಪೋರ್ಟಲ್ನಲ್ಲಿ ನಿಮ್ಮ ಸ್ಟೇಟಸ್ ಪರಿಶೀಲಿಸಿಕೊಳ್ಳಿ ಮತ್ತು ಲೋಪದೋಷಗಳಿದ್ದರೆ ಸರಿಪಡಿಸಿಕೊಳ್ಳುವುದು ಉತ್ತಮ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ 21ನೇ ಶತಮಾನದ ತಾಂತ್ರಿಕ ಕೌಶಲ್ಯ, ಸೃಜನಶೀಲತೆ ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುವ ಉದ್ದೇಶದಿಂದಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಡಿಯಲ್ಲಿ ಕೂಡ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ AI ಈ ವಿಷಯವನ್ನು ಬೋಧಿಸಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ಶಾಲಾ ಮಟ್ಟದಲ್ಲೇ AI ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಳ್ಳಲು ಕೂಡ ಪರಿಷ್ಕೃತ ಸುತ್ತೋಲೆಯೊಂದನ್ನು ಹೊರಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಅದಲ್ಲದೆ ರಾಜ್ಯದ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಕೂಡ ಜುಲೈ 29, 2026ರಂದು ಮಾರ್ಪಾಡುಗೊಳಿಸಿದಂತಹ ಪರಿಷ್ಕೃತ ಸುತ್ತೋಲೆಯೊಂದನ್ನು ಕೂಡ ಹೊರಡಿಸಲಾಗಿದ್ದು, ನೇಮಕಾತಿ ಹಾಗೂ ಶಾಲಾ ಮಟ್ಟದ ಪೂರ್ವ ಸಿದ್ಧತೆಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು 1,800 ಶಾಲೆಗಳಿಗೆ 9ನೇ ತರಗತಿ AI ಬೋಧನೆ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 1,800 ಸರ್ಕಾರಿ ಪ್ರೌಢಶಾಲೆಗಳ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯ ಪರ್ಯಾಯವಾಗಿ AI ವಿಷಯವನ್ನು ಕೂಡ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಹೊಸದಾಗಿ ಅನುಮೋದನೆ ಶಾಲೆಗಳು 1,180 ಮತ್ತು ಹಿಂದಿನ ವರ್ಷಗಳಲ್ಲಿ ಅನುಮೋದಿತ ಶಾಲೆಗಳು ಕೂಡ 381 ಹಾಗೂ PM ಶ್ರೀ ಶಾಲೆಗಳು ಕೂಡ 158, ಚಾಲ್ತಿಯಲ್ಲಿರುವಂತಹ ಶಾಲೆಗಳು 81 ಮತ್ತು AI ವಿಷಯ ಬೋಧನೆಗಾಗಿ ಪ್ರತಿ ಶಾಲೆಗೆ ಒಬ್ಬರಂತೆ AI ಅತಿಥಿ ಶಿಕ್ಷಕರನ್ನು ಪಾರದರ್ಶಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ. ಆಯ್ಕೆಯಾದಂಥ ಶಿಕ್ಷಕರಿಗೆ ಪ್ರತಿ ತಿಂಗಳು 20,000 ರೂಪಾಯಿ ಗೌರವ ಧನವನ್ನು ಕೂಡ ನೀಡಲಾಗುತ್ತದೆ ಮತ್ತು ಶಾಲೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ಕೂಡ ರಚಿಸಲಾಗುತ್ತದೆ. ಈ ಸಮಿತಿಯಲ್ಲಿ ಸಮೀಪದ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು, ಕಾರ್ಯದರ್ಶಿಗಳು ಮತ್ತು ಡಿಪ್ಲೊಮಾ ಪ್ರತಿನಿಧಿಗಳು ಅಥವಾ ವಿಷಯ ಪರೀಕ್ಷಕರು ಕೂಡ ಉಪನ್ಯಾಸಕರು ಕೂಡ ಸದಸ್ಯರಾಗಿರುತ್ತಾರೆ. ಅರ್ಜಿಗಳನ್ನು ಸಾರ್ವಜನಿಕವಾಗಿ ಆಹ್ವಾನಿಸಿ ಅರ್ಹ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಿ SDMC ಸಭೆಯಲ್ಲಿ ಕೂಡ ಅನುಮೋದನೆ ಪಡೆದ ನಂತರವೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಅಂದರೆ BO ಅಂತಿಮ ಅನುಮೋದನೆಗೆ ಸಲ್ಲಿಸಲಾಗುತ್ತದೆ. ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಯಾವುದಾದರೂ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಕೂಡ ಹೊಂದಿರಬೇಕಾಗಿರುತ್ತದೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಇರಬಹುದು, ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಡಿಪ್ಲೊಮಾ ಇರಬಹುದು ಅಥವಾ PGDCA ಯಾವುದೋ ಒಂದು ಪದವಿ ಇರಬಹುದು ಅಥವಾ
ಸ್ನಾತಕೋತ್ತರ ಅಥವಾ ಉನ್ನತ ವಿದ್ಯಾರ್ಹತೆ ಉಳ್ಳವರು ಕೂಡ ಅರ್ಹರು ಆಗಿರುತ್ತಾರೆ. ಆದರೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕನಿಷ್ಠ 1 ವರ್ಷ ಕೆಲಸದ ಅನುಭವ, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯನ್ನು ಮಾತನಾಡಲಿಕ್ಕೆ ಬರಬೇಕು. ಕಂಪ್ಯೂಟರ್ ಮೂಲಭೂತ ತಾಂತ್ರಿಕ ಜ್ಞಾನ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಆಯ್ಕೆ ಸಮಿತಿ ಕೂಡ ಅಭ್ಯರ್ಥಿಗಳ SSLC, PUC, ಪದವಿ ಅಥವಾ ಡಿಪ್ಲೊಮಾ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ಕೂಡ ಅಂದ್ರೆ PGDCO ಸರ್ಟಿಫಿಕೇಟ್ಸ್ ಇರಬಹುದು, ಆಧಾರ್ ಕಾರ್ಡ್, ಇತ್ತೀಚಿನ ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರಗಳನ್ನು ಮೂಲಗಳನ್ನು ಕೂಡ ಪ್ರತಿಯೊಬ್ಬರೊಂದಿಗೆ ಪರಿಶೀಲನೆ ಮಾಡಲಾಗುತ್ತದೆ. ಅತಿಥಿ ಶಿಕ್ಷಕರು ಕೂಡ ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ 2026 ಜುಲೈ 31 ಒಳಗಾಗಿ ಕಡ್ಡಾಯವಾಗಿ ಪೂರ್ಣಗೊಳಿಸಲು ಸೂಚಿಸಲಾಗಿರುತ್ತದೆ. ಆಯ್ಕೆಯಾದ ಅತಿಥಿ ಶಿಕ್ಷಕರಿಗೆ ಆಗಸ್ಟ್ ಮೊದಲ ವಾರದಲ್ಲಿ ತರಬೇತಿ ಆಯೋಜಿಸಲಾಗಿರುವುದರಿಂದ BO ಮತ್ತು ಜಿಲ್ಲಾ ಉಪನಿರ್ದೇಶಕರು ಮತ್ತು ಈ ಪ್ರಕ್ರಿಯೆಯಲ್ಲಿ ಮೇಲ್ವಿಚಾರಣೆ ನಡೆಸಿ ರಾಜ್ಯ ಕಚೇರಿಗೆ ವರದಿ ಸಲ್ಲಿಸುವಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರೈಲಿನಲ್ಲಿ ಪದೇ ಪದೇ ಪ್ರಯಾಣ ಮಾಡುತ್ತೀರಾ? ಹಾಗಾದರೆ ಈ ನಮ್ಮ ಒಂದು ಮಾಹಿತಿಯನ್ನು ಕೇಳಿ. ಯಾಕಂದರೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕ್ಯೂ ನಿಲ್ಲದೆ ನಿಮ್ಮ ಹೆಚ್ಚುವರಿ ಲಗೇಜ್ಗಳನ್ನು ಕೂಡ ಆನ್ಲೈನ್ನಲ್ಲೇ ಮುಂಚಿತವಾಗಿ ಬುಕ್ ಮಾಡಬಹುದಾಗಿದೆ. ಭಾರತೀಯ ರೈಲ್ವೆ ಹೊಸ ಸೌಲಭ್ಯವನ್ನು ಕೂಡ ಜಾರಿಗೆ ತಂದಿದೆ. ಅದೇನೆಂದರೆ ಪ್ರಯಾಣಿಕರು ವೆಬ್ಸೈಟ್ನಲ್ಲಿಯೇ ಭೇಟಿ ನೀಡಿ ಹೆಚ್ಚುವರಿ ಲಗೇಜ್ ಬುಕ್ ಕೂಡ ಮಾಡಬಹುದಾಗಿದೆ ಮತ್ತು ನಿಮ್ಮ ಪ್ರಯಾಣದ ವಿವರಗಳನ್ನು ಕೂಡ ನೀವು ಲಗೇಜಿನ ವಿವರಗಳನ್ನು ಕೂಡ ನಮೂದಿಸಬಹುದಾಗಿದೆ. ಪೋರ್ಟಲ್ನಲ್ಲೇ ಸರಕು ಸಾಗಣೆ ಶುಲ್ಕ ಅಂತ್ಯ ಕೂಡ ಗೊತ್ತಾಗುತ್ತದೆ. ಹಾಗಾದರೆ ಅದರಲ್ಲಿ ನಿಮ್ಮ ಹೊರಡುವ ಸ್ಟೇಷನ್, ತಲುಪುವಂಥ ಸ್ಥಳ, ಟ್ರೈನ್ ನಂಬರ್ ಎಲ್ಲ ಇತ್ಯಾದಿ ಕೂಡ ಅದರಲ್ಲಿ ನಮೂದಿಸಬಹುದಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಬಹುದಾಗಿದೆ. ನಂತರ ನಿಮ್ಮ ಪ್ರಯಾಣವು ಕೂಡ ಆರಂಭಿಸುವ ಸ್ಟೇಷನ್, ಪಾರ್ಸೆಲ್ನಲ್ಲಿ ಕೂಡ ಕಚೇರಿಯ ಲಗೇಜ್ ಕೂಡ ತೆಗೆದುಕೊಂಡು ಹೋಗಿ ತೂಕವನ್ನು ಕೂಡ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ಅಲ್ಲಿ ಅಂತಿಮ ಶುಲ್ಕವನ್ನು ಕೂಡ ಪಾವತಿಸಿದ ನಂತರ ನಿಮಗೆ ರಸೀದಿ ಸಿಗುತ್ತದೆ. ನೀವು ತಲುಪುವಂತಹ ಸ್ಥಳದಲ್ಲಿ ಲಗೇಜ್ ಪಡೆಯಲು ಈ ರಸೀದಿ ಬೇಕೇ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಟ್ರ್ಯಾಕ್ ಮತ್ತು ಟ್ರೇಸ್ ಸೇವೆ ಮೂಲಕ ನಿಮ್ಮ ಲಗೇಜ್ ಎಲ್ಲಿದೆ ಅಂತ ಕೂಡ ನೀವು ಲೈವ್ ಆಗಿ ಟ್ರ್ಯಾಕ್ ಕೂಡ ಮಾಡಬಹುದಾಗಿದೆ. ಲಗೇಜ್ ನಿಮ್ಮ ಊರು ತಲುಪುವಾಗ ನಿಮ್ಮ ಮೊಬೈಲ್ಗೆ ಕೂಡ SMS ಕೂಡ ಬರುತ್ತೆ. ಪ್ರಯಾಣಿಕರು ಯಾವ ಕ್ಲಾಸ್ನಲ್ಲಿ ಎಷ್ಟು kg ಲಗೇಜ್ ಅನ್ನು ಕೂಡ ಉಚಿತವಾಗಿ ಮತ್ತು ಎಷ್ಟು kg ಹೆಚ್ಚುವರಿ ಶುಲ್ಕ ಪಾವತಿಸಿ ತೆಗೆದುಕೊಂಡು ಹೋಗಲು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ. ಸೆಕೆಂಡ್ ಕ್ಲಾಸ್ ಅಂದರೆ ಜನರಲ್ನಲ್ಲಿ 35 kg ವರೆಗೂ ಕೂಡ ಉಚಿತವಾಗಿ ಕೊಂಡೊಯ್ಯಬಹುದು ಮತ್ತು ಹೆಚ್ಚುವರಿಯಾಗಿ 70 kgಗೆ ಶುಲ್ಕ ಪಾವತಿಸಬೇಕಾಗುತ್ತದೆ. ಅದಲ್ಲದೆ ಸ್ಲೀಪರ್ ಕ್ಲಾಸಲ್ಲಿ ಕೂಡ 40 kg ವರೆಗೆ ಉಚಿತವಾಗಿ ಕೊಂಡೊಯ್ಯಬಹುದು ಮತ್ತು ಹೆಚ್ಚುವರಿಯಾಗಿ 80 kg ಇದ್ದರೆ ಅದಕ್ಕೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು AC 40 kgಗೆ ಉಚಿತವಾಗಿ ತೆಗೆದುಕೊಂಡು ಹೋಗಬಹುದು ಮತ್ತು 80 kg ಇದ್ದರೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅದಲ್ಲದೆ ಫಸ್ಟ್ ಕ್ಲಾಸ್ನಲ್ಲಿ AC ಕೂಡ 70 kg ವರೆಗೂ ಕೂಡ ಉಚಿತವಾಗಿ ತೆಗೆದುಕೊಂಡು ಹೋಗಬಹುದು. ಹೆಚ್ಚುವರಿಯಾಗಿ 150 kgಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋವನ್ನು ತಾವು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮೂರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.